ತನಿಖಾ ಅಧಿಕಾರಿಯನ್ನೇ ಆರೋಪಿ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. 5,000 ರೂಪಾಯಿ ದಂಡವನ್ನು ವಿಧಿಸಿ ಅರ್ಜಿ ವಜಾಗೊಳಿಸಿದೆ. ಈಗ 57ನೇ CCH ಕೋರ್ಟ್ A3 ಆರೋಪಿ ಆಗಿರುವಂತಹ ಪವನ್ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯನ್ನು ಈಗ ವಜಾಗೊಳಿಸಲಾಗಿದೆ. ಮೊಬೈಲ್ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಫೋಟೋ ತೆಗೆಯಲಾಗಿತ್ತು. ಫೋಟೋದಲ್ಲಿರುವಂತಹ ಟೈಲ್ಸ್ ಅನ್ನು ಉಲ್ಲೇಖಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಪವನ್ ಅವರ ಕಡೆಯಿಂದ. ಇನ್ನು ಸಾಕ್ಷಿಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ತನಿಖಾಧಿಕಾರಿಯ ವಿರುದ್ಧವಾಗಿ ಆರೋಪವನ್ನು ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಈ ಅರ್ಜಿಯನ್ನು ಈಗ ವಜಾಗೊಳಿಸಲಾಗಿದೆ. ಈ ಬಗ್ಗೆ ಸಂದೇಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಂದೇಶ್, ನೀವು ಆವಾಗಲೇ ಹೇಳ್ತಾ ಇದ್ರಿ ಒಂದ್ ಕಡೆ ದರ್ಶನ್ ಅವರ ವಿಚಾರ, ಈಗ ಈ A3 ಆರೋಪಿ ಸಲ್ಲಿಸಿರುವಂತಹ ಅರ್ಜಿ ಇದೆಯಲ್ಲ, ಈ ಅರ್ಜಿಯ ಸಾರಾಂಶವನ್ನು ಹೇಳೋದಾದ್ರೆ? ಜಗದೀಶ್, ಇಲ್ಲಿ ತನಿಖಾಧಿಕಾರಿಯನ್ನೇ ಆರೋಪಿ ಮಾಡ್ಬೇಕಂತ ಹೇಳಿ ಪ್ರಕರಣದ 3ನೇ ಆರೋಪಿ ಆಗಿರುವಂತ ಪವನ್ ಪರವಾಗಿ ವಕೀಲ ಸುಧನ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಪ್ರಮುಖವಾಗಿರುವಂತದ್ದು ಆರೋಪಿಗಳ ಮೊಬೈಲ್ಗಳನ್ನ ವಶಕ್ಕೆ ಪಡೆಯುವಾಗ ಒಂದು ಫೋಟೋವನ್ನ ತೆಗೆಯಲಾಗಿತ್ತು. ಆ ಫೋಟೋಗಳನ್ನ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖಿಸಲಾಗಿತ್ತು ಅಥವಾ ಮೆನ್ಷನ್ ಮಾಡಲಾಗಿತ್ತು. ಆದ್ರೆ ಆ ಫೋಟೋದಲ್ಲಿ ಇವರು ದಾಖಲು ಮಾಡಿರುವಂತಹ ಪೊಲೀಸ್ ಠಾಣಾ ಲಿಮಿಟ್ಸಿನ ಒಂದು ಫೋಟೋ ಅಲ್ಲ. ಅಲ್ಲಿ ಹಾಕಿರುವಂತಹ ಟೈಲ್ಸ್ ಏನಿದೆ ಆ ಟೈಲ್ಸ್ ಬೇರೆ ಪೊಲೀಸ್ ಠಾಣೆಯ ಟೈಲ್ಸ್ ಆಗಿದೆ. ಹಾಗಾಗಿ ಸಾಕ್ಷಿಯನ್ನ ಇವರೇ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ತನಿಖಾಧಿಕಾರಿಯನ್ನೇ ಇಲ್ಲಿ ಆರೋಪಿ ಮಾಡಬೇಕು ಅಂತ ಒಂದು ಅರ್ಜಿಯನ್ನ ಸಲ್ಲಿಸಿದ್ದು. ಈ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಪ್ರಮುಖವಾಗಿರುವಂತದ್ದು ಇಲ್ಲಿ ಈ ಒಂದು ಟೈಲ್ಸಿನ ವಿಚಾರ ಏನ್ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಪ್ರಮುಖವಾಗಿರುವಂತದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ್ರೂ ಕೂಡ ಅಲ್ಲಿ ಜಾಸ್ತಿ ಸ್ಪೇಸ್ ಇರೋದ ಕಾರಣ ಅವರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಶಿಫ್ಟ್ ಮಾಡಲಾಗಿತ್ತು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ರೀತಿಯ ಆರೋಪಗಳೇನಿದೆ ಈ ಆರೋಪಗಳು ಹುರುಳಿಲ್ಲ. ಯಾಕಂದ್ರೆ ಇವರು ಸಾಕ್ಷಿಯನ್ನ ಸೃಷ್ಟಿಸಿದ್ದಾರೆ, ಜೊತೆಗೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅಥವಾ ಮಾಜರನ್ನು ಮಾಡೋದಕ್ಕೆ ನಮ್ಗೆ ಅನುವು ಮಾಡಿಕೊಡ್ಬೇಕು ಅಂತ ಆರೋಪಿ ಪರ ಪವನ್ ಏನಿದ್ದಾನೆ ಆತನ ಪರ ವಕೀಲರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಈಗ ಸದ್ಯ ನ್ಯಾಯಾಲಯ ಆ ಅರ್ಜಿಯನ್ನ ವಜಾಗೊಳಿಸಿ ಅವರು ಮಾಡಿರುವಂತ ಆರೋಪದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ಇದು ತನಿಖೆಯ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಈ ಒಂದು ಅರ್ಜಿಯನ್ನ ವಜಾ ಮಾಡಿ ಸದ್ಯ ನ್ಯಾಯಾಲಯದ ಸಮಯವನ್ನ ವ್ಯರ್ಥ ಮಾಡಿದ್ದಕ್ಕೆ 5,000 ರೂಪಾಯಿ ದಂಡವನ್ನ ಕೂಡ ಈಗಾಗಲೇ ವಿಧಿಸಿ ಆ ಒಂದು ದಂಡದ ಹಣವನ್ನ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನೀಡೋದಕ್ಕೆ ಸೂಚನೆಯನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಜಗದೀಶ್, ಥ್ಯಾಂಕ್ ಯು ಸಂದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.